ನಮಸ್ಕಾರ ಮಕ್ಕಳೇ. ಈ ವಿಡಿಯೋ ಎಲ್ಲ KCET 2026 ಆಸ್ಪಿರೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಕ್ವಿಕ್ ಅಪ್ಡೇಟ್ನ ಕೊಡೋದಕ್ಕೆ. KCETಯ ರಿಜಿಸ್ಟ್ರೇಷನ್ ಪ್ರಾಸೆಸ್ ನಿನ್ನೆ ಶುರು ಆಗಿದೆ. ಯಾರೆಲ್ಲ ನಿನ್ನೆ ರಿಜಿಸ್ಟ್ರೇಷನ್ ಮಾಡೋ ಪ್ರಯತ್ನ ಮಾಡಿರ್ತೀರೋ ಅಫಿಷಿಯಲ್ KCET ವೆಬ್ಸೈಟ್ನಲ್ಲಿ ನೀವೊಂದು ಇಂಪಾರ್ಟೆಂಟ್ ಚೇಂಜ್ನ ಗಮನಿಸಿರ್ಬೋದು. ಇನಿಷಿಯಲಿ ನಾವು ಅನ್ಕೊಂಡಿದ್ದು KCETಯ ಫೈನಲ್ ಎಕ್ಸಾಮ್ ನಡೆಯೋದು 2 ದಿನ 23, 24 ಏಪ್ರಿಲ್ನಲ್ಲಿ ಅಂತ. ಬಟ್ ಆ ಡೇಟ್ಸ್ನ ಫೈನಲ್ ಎಕ್ಸಾಮ್ನ ಡೇಟ್ಸ್ನ ಚೇಂಜ್ ಮಾಡಿದ್ದು ವೆಬ್ಸೈಟ್ನಲ್ಲಿ ಗಮನಕ್ಕೆ ತುಂಬಾ ಜನಕ್ಕೆ ಬಂದಿದೆ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅವರಿಗೆ ಹೊಸ ಡೇಟ್ಸ್ ಮೇ 25 ಮತ್ತೆ 26 ಅಂತ ಹಾಕಿದ್ದಾರೆ. ಅದು ಮಾತ್ರ ಅಲ್ಲ, ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ, ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ, ಆ ಎಲ್ಲ ಡೇಟ್ಸ್ ಕೂಡ ಚೇಂಜ್ ಆಗಿತ್ತು. ಬಟ್ ಸದ್ಯಕ್ಕೆ KCETಯ ವೆಬ್ಸೈಟ್ನಲ್ಲಿ ಈ ಟೈಮ್ ಟೇಬಲ್ ವಿತ್ಡ್ರಾ ಆಗೋಗಿದೆ, ಈ ಸ್ಕೆಡ್ಯೂಲ್ ವಿತ್ಡ್ರಾ ಆಗಿದೆ. ಯು ಡೋಂಟ್ ಸಿ ದಿಸ್ ಆನ್ ದ KCET ವೆಬ್ಸೈಟ್ ಎನಿಮೋರ್. ಸೊ ವಿ ಆರ್ ನಾಟ್ ಶ್ಯೂರ್ ಒಫಿಷಿಯಲಿ ಏನಾದರೂ ಚೇಂಜ್ ಆಗಿದೆಯಾ ಅಥವಾ ನಾವು ಅನ್ಕೊಂಡ ಹಾಗೆ ಏಪ್ರಿಲ್ನಲ್ಲೇ ನಡೆಯುತ್ತಾ ಅನ್ನೋದು ಇನ್ನ ಕನ್ಫರ್ಮೇಷನ್ ಇಲ್ಲ. ಇದು ಸ್ವಲ್ಪ ಟೈಮಿಗೆ ಮಾತ್ರ ವೆಬ್ಸೈಟ್ನಲ್ಲಿ ಕಾಣಿಸ್ಕೊಂಡು ಆಮೇಲೆ ವೆಬ್ಸೈಟಿಂದ ಇದನ್ನ ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ. ಸೊ ವಿ ಆರ್ ಸ್ಟಿಲ್ ಅವೇಟಿಂಗ್ ಕನ್ಫರ್ಮೇಷನ್ ಫ್ರಮ್ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಬಾಡಿ ರಿಗಾರ್ಡಿಂಗ್ ಯಾವಾಗ ಎಕ್ಸಾಕ್ಟ್ ಆಗಿ ಎಕ್ಸಾಮ್ ನಡೆಯುತ್ತೆ ಅಂತ. ಸೊ ನೀವೆಲ್ಲ ಖುಷಿ ಪಡ್ಬಿಡ್ಬೇಡಿ, ಒಳಗೊಳಗೇನೆ ಇನ್ನ ಒಂದು ತಿಂಗಳು ಎಕ್ಸ್ಟ್ರಾ ಸಿಕ್ತು, ಇನ್ನೂ ಸ್ವಲ್ಪ ಚಿಲ್ ಮಾಡ್ಬೋದು ಅಂತ ಎಲ್ಲ ರಿಲ್ಯಾಕ್ಸ್ ಆಗಬೇಡಿ. ಸೊ ದಿಸ್ ಇಸ್ ನಾಟ್ ಒಫಿಷಿಯಲ್. ಇನ್ನ ಇದು ವೆಬ್ಸೈಟ್ನಲ್ಲಿ ಕಾಣಿಸ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇಟ್ಸ್ ಮೋರ್ ಲೈಕ್ಲಿ ದಟ್ ಎಕ್ಸಾಮ್ ವಿಲ್ ಹ್ಯಾಪನ್ ಆನ್ ಏಪ್ರಿಲ್ 23rd and 24th ಓನ್ಲಿ. ನಿಮ್ಮ ಪ್ರಿಪ್ರೇಷನ್ ಹಾಗೆ ಚಾಲುವಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಓದಿ ಆಯ್ತಾ. ಸೊ ಇದ್ರ ಮೇಲೆ ರಿಲೈ ಆಗಿ ಈ ಇನ್ಫಾರ್ಮೇಶನ್ನ ನೀವು ನೋಡಿ ಕನ್ಫ್ಯೂಸ್ ಆಗಿ ಪರವಾಗಿಲ್ಲ ಇನ್ನ ಸ್ವಲ್ಪ ದಿನ ಓದ್ದೇ ಇದ್ರೂ ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ಗೆ ಬರಬೇಡಿ ಆಯ್ತಾ. ಸೊ ಐ ಜಸ್ಟ್ ಹ್ಯಾಡ್ ಟು ಗಿವ್ ಯು ದಿಸ್ ಕ್ವಿಕ್ ಅಪ್ಡೇಟ್. ಒಂದು ಕನ್ಫ್ಯೂಷನ್ ಕ್ಲಾರಿಫೈ ಮಾಡೋಣ ಅಂತ ಕ್ವಿಕ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅಂಟಿಲ್ ವಿ ಗೆಟ್ ಅನ್ ಒಫಿಷಿಯಲ್ update from the KCET conducting body, let us not rely on this information. ಯಾಕೆ ಅಂದ್ರೆ ಅದು ವೆಬ್ಸೈಟ್ ಇಂದ ಆಲ್ರೆಡಿ ವಿತ್ಡ್ರಾ ಆಗಿದೆ, ಅದರ ಅರ್ಥ ಅದರಲ್ಲಿ ಸ್ವಲ್ಪ ಇಶ್ಯೂಸ್ ಇರ್ಬೋದು ಅಂತಾನೆ. ಸೊ ಫೈನಲ್ ಕನ್ಫರ್ಮೇಷನ್ಗೆ ಅವೇಟ್ ಮಾಡ್ತಾ ನಮ್ಮ ಪ್ರಿಪರೇಷನ್ನ ನಾವು ಮಾಡ್ಕೊಳ್ತಾನೆ ಇರೋಣ ಆಯ್ತಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.